ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾರ್ಮಲ್ ಮಿಷಿನಲ್ಲಿ ಡಬಲ್ ಫೋಟಲ್ಲೇ ನಾವು ಯಾವ ರೀತಿ ಸೆಟ್ಟಿಂಗನ್ನು ಮಾಡಿಕೊಂಡು ಥ್ರೆಡ್ ಪೈಪಿಂಗನ್ನು ಈಸಿಯಾಗಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಯಾವ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಸುಮಾರು ಒಂದು 4-5 ವರ್ಷದಿಂದ ನಾನು ನಾರ್ಮಲ್ ಮಿಷಿನಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಿದ್ದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ನಾರ್ಮಲ್ ಮಿಷಿನನ್ನು ಯೂಸ್ ಮಾಡ್ತಾಯಿದ್ದೀರೋ ಅವರೆಲ್ಲರೂ ಕೂಡ ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಫ್ರೆಂಡ್ಸ್, ಆ ಟ್ರಿಕ್ಕನ್ನು ತೋರಿಸೋದಕ್ಕಿಂತ ಮೊದಲು ಫ್ರೀಕ್ವೆಂಟ್ಲಿ ನನಗೆ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ಒಂದು ಕಮೆಂಟ್ ಬರ್ತಿತ್ತು, 3-in-1 ಫುಡ್ನ ನಾರ್ಮಲ್ ಮಿಷಿನ್ಗೂ ಕೂಡ ಸೆಟ್ ಮಾಡ್ಕೋಬೋದಾ, ನಾರ್ಮಲ್ ಮಿಷಿನ್ಗೂ ಕೂಡ ಅದನ್ನು ಸೆಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡೋಕ್ಕಾಗುತ್ತಂತ. ನಾನು ಇದುವರೆಗೂ ಯಾವುದೇ ರೀತಿ 3-in-1 ಫುಡ್ನ ನಾರ್ಮಲ್ ಮಿಷಿನ್ಗೆ ಸೆಟ್ ಮಾಡಿ ನೋಡಿಲ್ಲ. ಫಸ್ಟ್ ಟೈಮ್ ನಾನು 3-in-1 ಫುಡ್ನ ನನ್ನ ಹತ್ರ ಇರೋವಂಥ ನಾರ್ಮಲ್ ಮಿಷಿನ್ಗೆ ಸೆಟ್ ಮಾಡಿ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಿ ತೋರಿಸ್ತೀನಿ. ಒಂದು ವೇಳೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡೋಕ್ಕಾಗುತ್ತೆ ಅನ್ನೋಂದ್ರೆ ನೀವು 3-in-1 ಫುಡ್ ತೊಗೋಬೋದು. ಮಿಷಿನಲ್ಲಿರುವಂಥ ಡಬಲ್ ಫೋಟೋನ ತೆಗೆದು 3-in-1 ಫೋಟೋ ಅನ್ನೋದು ಸೆಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಿಷಿನ್ ಬಂದು ದೊಡ್ಡ ಮಿಷಿನು, ನಾಗ್ಪಾಲ್ ಕಂಪನಿಯಲ್ಲಿ ದೊಡ್ಡ ಮಿಷಿನು. ನಿಮ್ಮ ಹತ್ರ ಒಂದು ವೇಳೆ ಚಿಕ್ಕ ಮಿಷಿನ್ ಇದ್ದರೆ ಅದಕ್ಕೂ ಕೂಡ ನೀವು 3-in-1 ಫೋಟೋ ಹಾಕಿ ಸ್ಟಿಚ್ ಮಾಡೋಕ್ಕಾಗುತ್ತೋ ಇಲ್ವಂತ ಒಂದು ಸಲ ಚೆಕ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಈ ಮಿಷಿನನ್ನ ಪರ್ಚೇಸ್ ಮಾಡಿ ಸುಮಾರು 9 ವರ್ಷ ಆಯಿತು. ನಾನು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡೋದನ್ನು ಕಲಿತಾಗಿಂದ ನಾನು ಯಾವುದೇ ರೀತಿ ಸಿಂಗಲ್ ಫುಟ್ಸನ್ನು ಯೂಸ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಿಲ್ಲ. ಡಬಲ್ ಫುಟಲ್ಲೇ ನಾನೊಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊತ ಬಂದಿದ್ದೀನಿ. ರೀಸೆಂಟಾಗಿ ಜಾಕ್ ಮಿಷಿನ್ ತೊಗೊಂಡಿರೋದ್ರಿಂದ ನಾನು ಜಾಕ್ ಮಿಷಿನಲ್ಲಿ 3-in-1 ಫುಟ್ ಅನ್ನೋದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಜಾಕ್ ಮಿಷಿನಲ್ಲಿ 3-in-1 ಫುಟ್ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಜನ ನನಗೆ ಕಮೆಂಟ್ ಮುಖಾಂತರ ಕೇಳ್ತಾ ಇದ್ದೀರಿ, ನಾರ್ಮಲ್ ಮಿಷಿನ್ಗೂ ಈ ಫುಟ್ ಯೂಸ್ ಮಾಡ್ಬೋದಾ ಅಂತ. ಆ ಕಮೆಂಟ್ಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ಉತ್ತರ ಸಿಗುತ್ತೆ. 3-in-1 ಫೋಟ್ ಅನ್ನೋದು ನಾರ್ಮಲ್ ಮಿಷಿನ್ಗೂ ಕೂಡ ನೀವು ಸೆಟ್ ಮಾಡ್ಕೋಬೋದು. ಅದೇ ಈಗ ನಿಮಗೆ ತೋರಿಸೋದಕ್ಕೆ ಜಸ್ಟ್ ನಾನೊಂದು ಸ್ಟ್ರೈಟ್ ಪೀಸ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3-in-1 ಫೋಟ್ ಅನ್ನೋದು ರೈಟ್ ಸೈಡ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ನಿಮಗೆ ಯಾವ ಕಡೆ ಕಂಫರ್ಟಬಲ್ ಇರುತ್ತೋ ಆ ಕಡೆ ನೀವು ಈ ಫೋಟ್ ಅನ್ನೋದು ಸೆಟ್ ಮಾಡ್ಕೋಬೋದು. ಕೆಲವರಿಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡೋದು, ಕೆಲವರಿಗೆ ಲೆಫ್ಟ್ ಸೈಡು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡೋ ವಾಡಿಕೆ ಇರುತ್ತೆ, ಕೆಲವರಿಗೆ ರೈಟ್ ಸೈಡು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡೋ ವಾಡಿಕೆ ಇರುತ್ತೆ. ನಿಮಗೆ ಯಾವ ಕಡೆ ಕಂಫರ್ಟಬಲ್ ಅನಿಸುತ್ತೋ ಆ ಕಡೆ ನೀವು 3-in-1 ಫುಟ್ ಅನ್ನೋದು ಸೆಟ್ ಮಾಡ್ಕೋಬೋದು. ನಾನಿಲ್ಲಿ ರೈಟ್ ಸೈಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಈ 3-in-1 ಫುಟಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸಣ್ಣದಾಗಿ ನಿಮಗೆ ಸ್ಟಿಚ್ ಮಾಡ್ಕೋಬೇಕಂದ್ರೆ ನೀವೊಂದು ಟಿಪ್ಪನ್ನು ಫಾಲೋ ಮಾಡಲೇಬೇಕು. ಬ್ಯಾಕ್ ಸೈಡು ನೋಡಿ, ಕ್ಲಾತನ್ನು ಈ ರೀತಿ ಟೈಟಾಗಿ ನೀವು ಒಂದು ಹ್ಯಾಂಡಿಂದ ಫುಲ್ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಎಳ್ಕೋಬೇಕು. ಆಗಲೇ ನಿಮಗೆ ಸ್ಟಿಚ್ ಅನ್ನೋದು ಥ್ರೆಡ್ ಪಕ್ಕದಲ್ಲೇ ಬೀಳುತ್ತೆ. ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸಣ್ಣದಾಗಿ ರೆಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇದೊಂದನ್ನು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ 3-in-1 ಫೋಟೋನು ಕೂಡ ನಾನು ನಾರ್ಮಲ್ ಮಿಷಿನ್ಗೆ ಯೂಸ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಸೊ ಯಾರಿಗೆಲ್ಲ ಡೌಟ್ ಇತ್ತೋ ಈ 3-in-1 ಫೋಟೋ ಸೆಟ್ ಆಗುತ್ತೋ ಇಲ್ವಾ ನಾರ್ಮಲ್ ಮಿಷಿನ್ಗೆ ಅಂತ, ಸೊ ಅವರೆಲ್ಲರೂ ಡೌಟು ಈ ವಿಡಿಯೋ ಮುಖಾಂತರ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಡಬಲ್ ಫೋಟೋನ ಯೂಸ್ ಮಾಡಿಕೊಂಡು ನಾವು ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೋದು ನಾರ್ಮಲ್ ಮಿಷಿನಲ್ಲಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. 3-in-1 ಫೋಟೋನ ರಿಮೂವ್ ಮಾಡಿ ಈಗ ನಾನು ನಾರ್ಮಲ್ ಮಿಷಿನಲ್ಲಿ ಡಬಲ್ ಫೋಟ್ ಏನು ಬರುತ್ತೋ ಆ ಫೋಟೋನ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾರ್ಮಲ್ ಮಿಷಿನಲ್ಲಿ ಯಾರ್ಯಾರಿಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆಯೋ ಅಥವಾ ಥ್ರೆಡ್ ಪೈಪಿಂಗ್ನ ನೀಟಾಗಿ ಫಿನಿಶಿಂಗ್ ಕೊಡೋದಕ್ಕೆ ಬರ್ತಾ ಇಲ್ವೋ ಅಂಥವರು ಈ ಟ್ರಿಕ್ಕನ್ನು ಉಪಯೋಗಿಸ್ಕೊಂಡು ಒಂದು ಸಲ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿ ನೋಡಿ, ಹೇಗೆ ಬಂತು ಅಂತ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ, ಫೋಟೋನ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ 7mm ಸ್ಪ್ಯಾನರ್ ಅನ್ನೋದು ತೊಗೊಳ್ಳಿ. ನೋಡಿ, ಈ ರೀತಿ ಸ್ಪ್ಯಾನರ್ ಅನ್ನೋದು ತೊಗೋಬೇಕು, 7mm ಸ್ಪ್ಯಾನರು. ಈ ಸ್ಪ್ಯಾನರನ್ನು ನೋಡಿ, ಟೆನ್ಷನ್ದು ನಮಗೇನು ಆ ರಾಡ್ ಇರುತ್ತಲ್ಲ ಆ ರಾಡಿಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಡ್ ಬೇಕೋ ಆ ಸೈಡ್ ಈ ರೀತಿ ತಿರುಗಿಸ್ಕೋಬೇಕು. ಸೂಜಿನ ಕೆಳಗಡೆ ಇಳಿಸಿರಬೇಕು. ಸೂಜಿನ ಕೆಳಗಡೆ ಇಳಿಸ್ಕೊಂಡು ಸೂಜಿ ಪಕ್ಕದಲ್ಲಿ ನಮಗೆ ಟೆನ್ಷನ್ ಅನ್ನೋದು ಬರೋ ಥರ ನೀಟಾಗಿ ನೀವು ಆ ಕಡೆ ಈ ಕಡೆ ಜರುಗಿಸ್ಕೋಬೋದು. ನಿಮಗೆ ಯಾವ ಕಡೆ ಬೇಕು ಅಂದರೆ ಆ ಕಡೆ ನೀವು ಜರುಗಿಸ್ಕೋಬೋದು ಈ ಫೂಟ್ ಅನ್ನೋದು. ನಾನು ಸುಮಾರು 4-5 ವರ್ಷದಿಂದ ಇದೇ ಮೆಥಡನ್ನು ಯೂಸ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಸ್ಟಿಚ್ ಮಾಡಿ ತೋರಿಸ್ತೀನಿ. ನಾನೀಗ ರೈಟ್ ಸೈಡ್ಗೆ ಆ ಟೆನ್ಷನ್ ಅನ್ನೋದು ಸ್ವಲ್ಪ ಮೂವ್ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಈಸಿಯಾಗಿ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು ಅಂತ. ಎಲ್ಲೂ ಕೂಡ ನಮಗೆ ಸಿಕ್ಕಾಕ್ಕೊಳ್ತಾ ಇಲ್ಲ, ಈಸಿಯಾಗಿ ನಮಗೆ ಥ್ರೆಡ್ ಅನ್ನೋದು ಮೂವ್ ಆಗ್ತಾಯಿದೆ. ನೀವು ಸುಮ್ಮನೆ 3-in-1 ಫುಟ್ ಅಂತೆ ಸಿಂಗಲ್ ಫುಟ್ಸ್ ಅಂತೆ ಅವು ಇವು ತೊಗೊಂಡು
ವೇಸ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಈ ಟ್ರಿಕ್ಕನ್ನು ಉಪಯೋಗಿಸ್ಕೊಂಡು ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಹಾಗೆ ತುಂಬ ಸಣ್ಣದಾಗಿ ಕೂಡ ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ನೋಡಿ 3-in-1 ಫೂಟ್ಗಿಂತ ಈ ಫೂಟಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸಣ್ಣದಾಗಿ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನಾನು ಲೆಫ್ಟ್ ಸೈಡ್ಗೆ ಈ ರೀತಿ ಮೂವ್ ಮಾಡ್ಕೊತಾ ಇದ್ದೀನಿ. ನೋಡಿ ಟೆನ್ಷನ್ ಅನ್ನೋದು ನಾನೀಗ ಲೆಫ್ಟ್ ಸೈಡ್ಗೆ ಮೂವ್ ಮಾಡಿಕೊಂಡೆ. ಮತ್ತು ಅದೇ ಸ್ಪೆನ್ನರನ್ನು ಯೂಸ್ ಮಾಡ್ಕೊಂಡು ನೋಡಿ ಬ್ಯಾಕ್ ಸೈಡ್ ಈ ರೀತಿ ಲೈಟಾಗಿ ನೀವು ತಿರುಗಿಸ್ಕೋಬೇಕು. ಸೂಜಿನ ಕಂಪಲ್ಸರಿ ಕೆಳಗಡೆ ಇಳಿಸೇ ನೀವು ಈ ರೀತಿ ತಿರುಗಿಸ್ಕೋಬೇಕಾಗುತ್ತೆ. ಈಗ ಲೆಫ್ಟ್ ಸೈಡಲ್ಲಿ ನಾನು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಿ ತೋರಿಸ್ತೀನಿ. ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಯಾವ ಕಡೆ ಕಂಫರ್ಟಬಲ್ ಅನಿಸುತ್ತೋ ಆ ಕಡೆ ನೀವು ಈ ಟೆನ್ಷನ್ ಅನ್ನೋದು ಸ್ವಲ್ಪ ಜರುಗಿಸ್ಕೊಂಡು ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಟು ಬಿ ಆನೆಸ್ಟ್ ಒಂದು ಹೇಳಬೇಕಂದ್ರೆ ನಾನು ಈಗ ಜಾಕ್ ಮಿಷಿನನ್ನು ಪರ್ಚೇಸ್ ಮಾಡಿದ್ದೀನೋ ಅದಕ್ಕಿಂತ ಬೆಟರ್ ಫಿನಿಶಿಂಗು ಥ್ರೆಡ್ ಪೈಪಿಂಗ್ ಅನ್ನೋದು ನನಗೆ ಈ ನಾರ್ಮಲ್ ಮಿಷಿನಲ್ಲೇ ಬರ್ತಿತ್ತು. ಬಟ್ ಜಾಕ್ ಮಿಷಿನಲ್ಲಿ ಈಗೇನು ನಾನು ಥ್ರೆಡ್ ಪೈಪಿಂಗ್ ಮಾಡ್ತಿದ್ದೀನೋ ಅದಕ್ಕೂ ಈ ನಾರ್ಮಲ್ ಮಿಷಿನ್ ಥ್ರೆಡ್ ಪೈಪಿಂಗ್ ಮಾಡ್ತಿರೋದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ನನಗೆ ನಾರ್ಮಲ್ ಮಿಷಿನಲ್ಲಿ ಏನು ಥ್ರೆಡ್ ಪೈಪಿಂಗ್ ಮಾಡ್ತಿದ್ನೋ ಅದೇ ಬೆಸ್ಟ್ ಅಂತ ಅನಿಸುತ್ತೆ. ನೋಡಿ ಲೆಫ್ಟ್ ಸೈಡು ಕೂಡ ನಾವು ಈಸಿಯಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಖಂಡಿತವಾಗ್ಲೂ ಈ ಟ್ರಿಕ್ ಅನ್ನೋದು ಯೂಸ್ ಮಾಡಿಕೊಂಡು ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮಾಡ್ತಿರೋ ವೀಡಿಯೋಸು ಅಥವಾ ನನ್ನ ಕಂಟೆಂಟ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ ಅನ್ನೋದು ನಾವು ನಾರ್ಮಲ್ ಫೂಟಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಬಟ್ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು ಅಷ್ಟೇ. ನೀವು ಟೆನ್ಷನನ್ನು ಸೆಟ್ ಮಾಡ್ಕೊಳ್ಳೋದು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಸಣ್ಣದಾಗಿ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಆಗಿದೆ ಅಂತ. ಥ್ರೆಡ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಅನ್ನೋದು ಬೀಳುತ್ತೆ. ನೋಡಿ 7mm ಸ್ಪ್ಯಾನರು. ನೋಡಿ ಬ್ಯಾಕ್ ಸೈಡ್ ಈ ರೀತಿ ನಿಮ್ಗೆ ಆ ರಾಡ್ ಏನಿರುತ್ತಲ್ಲ ಟೆನ್ಷನನ್ನು ಫಿಟ್ ಮಾಡ್ಕೊಂಡಿರೋಂಥ ರಾಡು, ಆ ರಾಡ್ಗೆ ಈ ರೀತಿ ಬ್ಯಾಕ್ ಸೈಡ್ ಪ್ಲೇಸ್ ಮಾಡ್ಕೊಂಡು ನೀವು ಲೈಟಾಗಿ ಸೂಜಿನ ಕೆಳಗಡೆ ಇಳಿಸ್ಕೊಂಡು ಈ ರೀತಿ ಸೆಟ್ ಮಾಡ್ಕೋಬೇಕು. ಲೆಫ್ಟ್ ಅಂದರೆ ಲೆಫ್ಟ್ಗೆ ತಿರುಗಿಸ್ಕೋಬೇಕು, ರೈಟ್ ಬೇಕಿದ್ದರೆ ರೈಟ್ಗೆ ತಿರುಗಿಸ್ಕೋಬೇಕು. ಹಾಗೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ದಾರ ಬಂದು 12 ನಂಬರ್ ಥ್ರೆಡ್ ಪೈಪಿಂಗನ್ನು ಯೂಸ್ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗೆ ಸಣ್ಣದಾಗಿ ಕೂಡ ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಈಗ ನಾರ್ಮಲ್ ಫೋಟನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿರೋಂಥ ಥ್ರೆಡ್ ಪೈಪಿಂಗು ಹಾಗೆ 3-in-1 ಫೋಟನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿರೋಂಥ ಥ್ರೆಡ್ ಪೈಪಿಂಗ್ನ ಎರಡನ್ನೂ ತೋರಿಸ್ತೀನಿ. ಯಾವುದು ತುಂಬ ಚೆನ್ನಾಗಿ ಬಂದಿದೆ ಅಂತ ನೀವು ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ಕಂಪೇರ್ ಮಾಡಿ ನೋಡಿದಾಗ ನನಗೆ ನಾರ್ಮಲ್ ಫೋಟಲ್ಲಿ ಯೂಸ್ ಮಾಡಿರೋಂಥ ಥ್ರೆಡ್ ಪೈಪಿಂಗೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದು 3-in-1 ಫೋಟೋ, ಇದು ನಾರ್ಮಲ್ ಮಿಷಿನಲ್ಲಿ ಯೂಸ್ ಮಾಡಿರೋಂಥದ್ದು. 3-in-1 ಫೋಟೋಲ್ಲಿ ಸ್ವಲ್ಪ ನಮಗೆ ಲೂಸ್ ಬರುತ್ತೆ ಸ್ಟಿಚ್ ಅನ್ನೋದು. ಥ್ರೆಡ್ ಪಕ್ಕದಲ್ಲಿ ನಮ್ಗೆ ಅಷ್ಟೊಂದು ಸ್ಟಿಚ್ ಬರೋದಿಲ್ಲ. ಬಟ್ ನಾರ್ಮಲ್ ಫೋಟೋಲ್ಲಿ ಸ್ಟಿಚ್ ಮಾಡಿರೋದು ಥ್ರೆಡ್ ಪೈಪಿಂಗು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರುತ್ತೆ.